ಹೌದಲ್? ಮನೆಗೆ ಇಂಟರ್ನೆಟ್ ಬಂದ ವಿಷಯ ಅವಳು ಸಿಕ್ಕಾಕೊಳ್ಳೋವರೆಗೂ ನಮ್ಮ ಹತ್ರ ಬಾಯ್ಬಿಟ್ಲಿಲ್ಲ. ಅದಕ್ಕೆ ಹೇಳಿದ್ದ ಮೇಘನ ಬಗ್ಗೆ ಒಂದು ಕಣ್ಣಿಡು ಅಂತ. ನೋಡು, ಗಂಡು ತಪ್ಪು ಮಾಡಿದ್ರೆ ಆ ತಪ್ಪನ್ನ ತಿದ್ದುಕೊಂಡು ಬದುಕೋದಿಕ್ಕೆ ಸಮಾಜ ಅವನಿಗೆ ಅವಕಾಶ ಮಾಡಿಕೊಡುತ್ತೆ. ಆದರೆ ಹೆಣ್ಣಿನ ವಿಷಯದಲ್ಲಿ ಹಾಗಲ್ಲ, ಅವಳ ಬಾಳನ್ನೇ ನರಕ ಮಾಡಿಬಿಡುತ್ತೆ. ಹಲೋ ಹಲೋ ಸುಮತಿ ಅವರೇ, ನಾನು ಅವಿನಾಶ್ ಮಾತಾಡ್ತಿದ್ದೀನಿ. ಹೇಳಿ ಅವಿನಾಶ್ ಅವರೇ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ದೇವ್ರ ದಯದಿಂದ ನಾವೆಲ್ಲರೂ ಚೆನ್ನಾಗಿದ್ದೀವಿ. ಮಯೂರಿ ಹೇಗಿದ್ದಾಳೆ? ನಾನು ಆಗ್ಲಿಂದ ಅವಳು ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಯಾಕೋ ಲೈನೇ ಸಿಗ್ತಾ ಇಲ್ಲ. ಈಗ ಅವಳು ಮನೆಗೆ ಹೊಂದ್ಕೊಂಡಿದ್ದಾಳಲ್ವಾ? ಐ ಮೀನ್ ಮನೆಯವ್ರ ಜೊತೆ ಚೆನ್ನಾಗಿದ್ದಾಳಲ್ವಾ ಅನುಸರಿಸ್ಕೊಂಡು? ಹಾ, ಅದ್ರ ಬಗ್ಗೆ ನೀವು ಕೇಳೋ ಹಾಗೇ ಇಲ್ಲ. ಅವಳು ನಮ್ಮನೆಗೆ ಸಂಪೂರ್ಣವಾಗಿ ಹೊಂದ್ಕೊಂಡಿದ್ದಾಳೆ. ನಿಮ್ಮ ಮಾತು ಕೇಳ್ತಾ ಇದ್ರೇನೆ ನನಗೆ ತುಂಬ ಖುಷಿ ಆಗುತ್ತೆ. ಸುಮತಿ ಅವರೇ, ಮಯೂರಿ ಜೊತೆ ನಾನು ಮಾತಾಡ್ಬೋದಾ? ಅವಳು ಮೇಘನ್ ರೂಮಲ್ಲಿದ್ದಾಳೆ ಅನ್ಸುತ್ತೆ. ನಾನೀಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅವಳಿಗೆ ನಿಮಗೆ ಫೋನ್ ಮಾಡಕ್ಕೆ ಹೇಳ್ತೀನಿ. ಅವಳಿಗೆ ಯಾಕೋ ನನ್ನ ಮೇಲೆ ಕೋಪ ಇದ್ದ ಹಾಗಿದೆ. ಒಂದ್ಸಲ ನನಗೆ ಫೋನ್ ಮಾಡಕ್ಕೆ ಹೇಳ್ತೀರಾ? ಅವಳ ಧ್ವನಿ ಕೇಳಬೇಕು ಅಂತ ನನ್ನ ಮನಸ್ಸು ತುಡಿತಾ ಇದೆ. ಖಂಡಿತ ಖಂಡಿತ ಹೇಳ್ತೀನಿ. ಅವಳು ನಿಮ್ಮ ಜೊತೆ ಮಾತಾಡ್ತಾಳೆ. ಥ್ಯಾಂಕ್ಸ್ ಸುಮತಿ ಅವರೇ, ತುಂಬ ಥ್ಯಾಂಕ್ಸ್. ನಮಸ್ಕಾರ. ನಮಸ್ಕಾರ. ಮೇಘ, ಮೇಘ, ಯಾಕೆ ಯಾಕೆ ಕೈ ನಡುಗ್ತಾ ಇದೆ? ಏನಾಯ್ತು? ಏನೂ ಇಲ್ಲ ಮಯೂರಿ, ಏನಿಲ್ಲ. ಇಲ್ಲ, ಏನೋ ಸರಿ ಇಲ್ಲ. ಅದಕ್ಕೆ ನೀನು ಇಷ್ಟೊಂದು ಭಯ ಪಡ್ತಾ ಇದೆಯಾ? ಮೇಘ, ಏನೇ ವಿಷಯ ಇದ್ರೂ ನನ್ನ ಹತ್ರ ಹೇಳು, ಮುಚ್ಚಿಡ್ಬೇಡ. ಹೇಳು, ಅದೇನಿದ್ರು ಧೈರ್ಯವಾಗಿ ಹೇಳು ಮೇಘ. ಮಯೂರಿ, ಏನ್ರಿ ಅಮ್ಮ, ಇಬ್ರು ಏನೋ ಮುಖ್ಯವಾದ ವಿಷಯ ಮಾತಾಡ್ತಾ ಇದ್ದೀರಾ? ಏನು ಅಂತ ನನಗೂ ಹೇಳಿ. ಅಮ್ಮ ಏನೂ ಇಲ್ಲ, ಸುಮ್ಮನೆ ಹಾಗೆ ಮಾತಾಡ್ತಿದ್ವಿ ಅಷ್ಟೇ. ನೋಡು, ನೀವು ಏನೇ ವಿಷಯ ಮುಚ್ಚಿಟ್ರು ನನಗೆ ಇವತ್ತಲ್ಲ ನಾಳೆ ಗೊತ್ತಾಗೇ ಆಗತ್ತೆ. ಮೇಘ, ತಗೊಮ್ಮ. ತೊಳೆ. ಏನಿದು? ಜಯಂತನ ಎಂಗೇಜ್ಮೆಂಟ್ ಅಲ್ವಾ, ಅದಕ್ಕೆ ನಿಮ್ಮಿಬ್ರಿಗೂ ಹೊಸ ಬಟ್ಟೆ ತರಿಸ್ಕೊಟ್ಟಿದ್ದಾರೆ ನಿಮ್ಮ ದೊಡ್ಡಪ್ಪ. ಒಂದು ವಿಷಯ, ಆಗಲೇ ನಿಮ್ಮ ತಂದೆ ಫೋನ್ ಮಾಡಿದ್ರು. ಅವ್ರು ನಿನ್ನ ಜೊತೆ ಮಾತಾಡಬೇಕು ಅಂತ ತುಂಬ ಆಸೆ ಪಡ್ತಾಯಿದ್ರು. ನೀನು ಅವ್ರಿಗೆ ಫೋನ್ ಮಾಡಿಬಿಡಮ್ಮ. ಮಯೂರಿ, ಈ ಬಟ್ಟೆ ತಗೊಮ್ಮ. ಇದು ನಿನಗೆ ಚೆನ್ನಾಗಿ ಒಪ್ಪುತ್ತೆ. ಎಂಗೇಜ್ಮೆಂಟ್ಗೆ ನೀನು ಇದನ್ನೇ ಹಾಕೋಬೇಕು. ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೀನಿ, ನಾನು ಈ ಥರದನ್ನೆಲ್ಲ ಹಾಕೋದಿಲ್ಲ ಅಂತ. ಪದೇ ಪದೇ ಯಾಕೆ ಇದೇ ಥರ ನಡ್ಕೋತೀರಾ ನೀವು? ನೋಡಿ, ನಡೀತಿರೋದು ನಿಮ್ಮ ಫ್ಯಾಮಿಲಿ ಫಂಕ್ಷನ್. ನೀವು ಹೇಗೆ ಬೇಕಾದ್ರೂ ಸೆಲೆಬ್ರೇಟ್ ಮಾಡ್ಕೊಳ್ಳಿ, ನನ್ನನ್ನು ಇನ್ವಾಲ್ವ್ ಮಾಡಬೇಡಿ ಪ್ಲೀಸ್. ನೀನು ಮತ್ತೆ ಮತ್ತೆ ಬೇರೆಯವಳು ಅನ್ನೋ ಥರ ಮಾತಾಡಬೇಡ ಮಯೂರಿ. ಮನ್ಸಿಗೆ ತುಂಬ ಬೇಜಾರಾಗುತ್ತೆ. ಈ ಬಟ್ಟೆನ ನಾನು ತುಂಬ ಪ್ರೀತಿಯಿಂದ ತಂದಿದ್ದೀನಿ. ಇದನ್ನ ನನಗೋಸ್ಕರ ಹಾಕೋ ಮಯೂರಿ. ನೀ ತುಂಬ ಚೆನ್ನಾಗಿ ಕಾಣಿಸ್ತೀಯಾ.
ನೋಡು, ಈ ಬಾಕ್ಸನ್ನ ಓಪನ್ ಮಾಡಿಬಿಟ್ಟು ನೋಡು. ಇಷ್ಟ ಆದರೆ ಹಾಕೋ, ಇಲ್ಲಾಂದರೆ ನಾನು ತಗೊಂಡು ಹೋಗ್ತೀನಿ. ಇರು, ನಾನೇ ತೆಗೆದು ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಅಲ್ವಮ್ಮ? ಬೇಡ, ನನಗೆ ಈ ಕಲರ್ ಇಷ್ಟ ಆಗಿಲ್ಲ. ನಾನು ಇಂಥದನ್ನೆಲ್ಲ ಹಾಕೋದು ಇಲ್ಲ. ಐ ಆಮ್ ಸಾರಿ, ನನಗೆ ಬೇಡ ಇದು. ನಿಂಗಿದು ಕಲರ್ ಇಷ್ಟ ಆಗಲಿಲ್ವಾ? ನಿನಗೆ ಯಾವ ಕಲರ್ ಬೇಕು ಅಂತ ಹೇಳು, ನಾನು ಬದಲಾಯಿಸ್ಕೊಂಡು ತಗೊಂಡು ಬರ್ತೀನಿ. ಮೇಘ, ನಾನು ಇದನ್ನು ಇಲ್ಲೇ ಬಿಟ್ಟು ಹೋಗ್ತೀನಿ. ಇದನ್ನು ಎತ್ತಿಟ್ಬಿಡಮ್ಮ. ಏನ್ ಅನ್ಕೊಂಡಿದ್ಯಾ ನೀನು ದೊಡ್ಡ ಮಹಾರಾಣಿ ಅಂತನ ಅಥವಾ ಆಕಾಶದಿಂದ ಇಳಿದು ಬಂದಿದ್ಯಾ? ಅಮ್ಮ ನಿನ್ಗೇನಾರು ಹೇಳಿದ್ರೆ ಇರಿಟೇಟ್ ಆಗತ್ತಾ? ಅದೇ ನೀನ್ ಬೇರೆಯವ್ರಿಗೆ ಎಷ್ಟು ಇರಿಟೇಟ್ ಮಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನ್ಗೆ? ನಾನು ನಿನ್ನ ಬಂದಿಂದ ನೋಡ್ತಾ ಇದ್ದೀನಿ. ನಿನ್ ಮೂಗಿನ ನೇರಕ್ಕೆ ನೀನ್ ಮಾತಾಡ್ತಿರ್ತೀಯ. ಅಮ್ಮಂಗೇನ್ ಗ್ರಹಚಾರನ ನೀನ್ ಅಂದಿದ್ದಲ್ಲ ಅನ್ನಿಸ್ಕೊಳ್ಳೋದಕ್ಕೆ, ನಿನ್ ಹತ್ರ ಮಂಗಳಾರತಿ ಮಾಡಿಸ್ಕೊಳ್ಳೋದಕ್ಕೆ? ಏನ್ ಗೊತ್ತಿದ್ಯಾ ನಿನ್ಗೆ ಅಮ್ಮನ ಬಗ್ಗೆ? ಇಡೀ ಮನೆ, ಇಡೀ ಊರು, ಇಡೀ ಬಳಗ ಅವ್ರಿಗೆ ಗೌರವ ಕೊಡುತ್ತೆ. ಅವ್ರು ಒಂದು ಮಾತಾಡಿದ್ರೆ ಯಾರು ಅವ್ರಿಗೆ ಎದುರುತ್ರ ಕೊಡೋದಿಲ್ಲ. ಯಾಕೆ ಗೊತ್ತಾ? ಅವ್ರ ವ್ಯಕ್ತಿತ್ವ ಅಂಥದ್ದು. ಏನೋ ಮಾತೆತ್ತಿದ್ರೆ ನಾನು 6 ತಿಂಗಳು ಇರೋದು ನಾನು ಹೇಳಿದ್ದ ನಡಿಬೇಕು ಅಂತ ಹೇಳ್ತಾ ಇರ್ತೀಯಾ? ನೀನ್ ಈ ಮನೇಲಿದ್ದು ನಮ್ಗೇನಾರು ಉಪಕಾರ ಮಾಡ್ತಿದ್ಯಾ? ಅಥವಾ ನೀನ್ ನಮ್ಮ ಮನೇಲಿ 6 ತಿಂಗಳು ಇದ್ರೆ ನಮ್ಗೆ ನಿಧಿಗಿದಿ ಸಿಗುತ್ತಾ? ಏನಾದ್ರೂ ಹೇಳಿದ್ರೆ ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳಿ ಅಂತೀಯಲ್ಲ, ನೀನ್ ಯಾವತ್ತಾರು ಬೇರೆಯವ್ರ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಂಡಿದ್ಯಾ ಅಥವಾ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ಯಾ? ನೀನ್ ಯಾರಿಗಾರು ಒಂದು ವಸ್ತುನ ಪ್ರೀತಿಯಿಂದ ಕೊಡಕ್ ಹೋದಾಗ ಅವ್ರು ನಿನ್ ಮುಖದ ಮೇಲೆ ಹೊಡೆದ ಹಾಗೆ ಮಾತಾಡೋದು ನಿನ್ಗೆ ಹೇಗಿರುತ್ತೆ? ನನ್ಗೋಸ್ಕರ ಹಾಕೊಳ್ಳಮ್ಮ ಅಂತ ಅವ್ರಷ್ಟು ಪ್ರೀತಿಯಿಂದ ಹೇಳ್ತಾ ಇದ್ರು, ಹಾಕೊಳ್ಳಲ್ಲ ಅನ್ಬಿಟ್ಟಿಯಲ್ಲ. ಹಾಕೊಂಡಿದ್ರೆ ನಿನ್ ಗಂಟೆನಾದ್ರೂ ಹೋಗ್ಬಿಡ್ತಾ ಇತ್ತಾ? ಮಯೂರಿ, ನನಗೆ ಗೊತ್ತು ನನ್ನ ಮಾತಿಂದ ನಿನಗೆ ನೋವಾಗ್ತಿದೆ ಅಂತ. ಹಾಗೆ ನೀನ್ ಮಾತಾಡೋದ್ರಿಂದ ನಮಗೂ ನೋವಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊ. ನಿನ್ಗೊಂದು ಹೇಳ, ನಿನ್ನನ್ನು ಯಾವತ್ತೂ ನಾವು ಬೇರೆಯವಳು ಅಂತ ಅಂದ್ಕೊಂಡೇ ಇಲ್ಲ. ನೀನು ಈ ಮನೆಯವಳೆ, ಅಮ್ಮಂಗೆ ನೀನು ಮಗಳೇ. ಅದಕ್ಕೆ ಅವ್ರು ನಿನ್ನ ಬಗ್ಗೆ ಅಷ್ಟೆಲ್ಲ ಕೇರ್ ತಗೊಳ್ಳೋದು. ಅಮ್ಮನ ಒಳ್ಳೆ ಮನ್ಸು ಗೊತ್ತಿದ್ದೆ ಸ್ವಾತಿ ಚಿಕ್ಕಮ್ಮ ನೀನು ಇಲ್ಲಿ ಕಳಿಸಿರೋದು, ಸುಮ್ಮನೆ ಅಲ್ಲ. ಇನ್ನು ನನ್ನ ಮನ್ಸಿನ ಮಾತು ಹೇಳ, ನಿನ್ನನ್ನು ಯಾವತ್ತೂ ನಾನು ಚಿಕ್ಕಮ್ಮನ ಮಗಳು ಅಂತ ಅಂದ್ಕೊಂಡೇ ಇಲ್ಲ. ನಾನು ಒಡಹೊಟ್ಟೋಳು ಅಂತ ಅಂದ್ಕೊಂಡಿದ್ದೀನಿ. ನಾನು ನಿನ್ನ ಹಾಗೆ ಸಿಟಿಲಿ ಬೆಳೆದೋಳಲ್ಲ, ನಿನ್ನಷ್ಟು ಲೋಕಜ್ಞಾನನೂ ನನಗಿಲ್ಲ. ಆದರೆ ನಾನು ತಿಳ್ಕೊಂಡಿರೋದು ಒಂದೇ, ನಾನು ಅನ್ನೋದು ಅಹಂ ಮನುಷ್ಯನ ಒಂಟಿ ಮಾಡಿಬಿಡುತ್ತೆ. ಅದೇ ನಾವು ಅನ್ನೋದು ಸಂತೋಷ ಮನುಷ್ಯರನ್ನ ಒಂದಾಗ್ಸುತ್ತೆ. ನೀನು ಒಂಟಿ ಆಗಿರ್ತೀಯೋ ಒಂದ್ಗೂಡಿರ್ತೀಯೋ ನಿನಗೆ ಬಿಟ್ಟಿದ್ದು. ಅತ್ತಿಗೆ, ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ದೀರಾ? ಕೈಯಲ್ಲಿ ಏನಾದ್ರು ಚೀಟಿ? ಮೀನಾಕ್ಷಿ, ಅಡಿಗೆ ಭಟ್ರು ಸಾಮಾನ್ ತರಕ್ಕೆ ಅಂತ ಚೀಟಿ ಕೊಟ್ಟಿದ್ರಲ್ವಾ? ಹಾ, ಅದ್ರ ಪ್ರಕಾರ ನಾವೆಲ್ಲ ಐಟಮ್ಗಳನ್ನು ತಂದಾಯ್ತು. ಇಷ್ಟೊತ್ತಿಗಾಗ್ಲೇ ಅದು ಚೌಲ್ಟ್ರಿಗೆ ತಲುಪೋಗ್ಬಿಟ್ಟಿರುತ್ತೆ. ಇಲ್ಲ ಮೀನಾಕ್ಷಿ, ಅವ್ರು 2 ಚೀಟಿ ಕೊಟ್ಟಿದ್ರು, ಅದ್ರಲ್ಲಿ 1 ಚೀಟಿ ಇಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಅಯ್ಯೋ ದೇವ್ರೆ, ಮತ್ತೀಗ ಏನ್ ಮಾಡ್ತೀರಾ? ಅದೇ ಏನ್ ಮಾಡೋದು ಗೊತ್ತಾಗ್ತಿಲ್ಲ ನಂಗೆ. ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನಾನಿಲ್ವಾ?
ಅದೇನು ತರಬೇಕು ಕೊಡಿ, ನಾನು ತೊಗೊಂಬರ್ತೀನಿ. ಅಲ್ಲ ಕಣಪ್ಪ, ನೀವು ಒಬ್ಬನೇ ಹೋಗಿ ಇಷ್ಟೊಂದು ಸಾಮಾನು ತರ್ತೀಯಾ? ಇನ್ಯಾರನ್ನ ಕರ್ಕೊಂಡು ಹೋಗ್ಲಿ? ಇರು, ಯಾರನ್ನಾದ್ರೂ ಕಳಿಸ್ತೀನಿ ನಿನ್ನ ಜೊತೆ. ಮೇಘ, ಮೇಘ, ನಿನ್ನ ಚಿಕ್ಕಪ್ಪನ ಜೊತೆ ಒಂಚೂರು ಮಾರ್ಕೆಟ್ಗೆ ಹೋಗ್ಬಾ ಅಮ್ಮ. ಅಯ್ಯೋ, ಬಂಟಿ ಇರೋ ಜಾಗ ಅದು, ಹೇಗಪ್ಪ ಹೋಗೋದು? ಹಾ, ಚಿಕ್ಕಪ್ಪ ಹೇಗಿದ್ರು ಜೊತೆಲಿರ್ತಾರೆ, ನನಗೇನು ಭಯ ಇಲ್ಲ. ಯಾಕೆ ಮಗಳೇ ಯೋಚನೆ ಮಾಡ್ತಾ ಇದೀಯಾ? ಈ ಬಿಸಿಲಲ್ಲಿ ಹೇಗಪ್ಪ ಹೊರಗಡೆ ಬರೋದು ಅಂತಲ್ಲ. ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿ ಮನೇಲೇ ಇರು. ನಾನೊಬ್ಬನೇ ಹೋಗಿ ತಗೊಂಬರ್ತೀನಿ. ಪರವಾಗಿಲ್ಲ ಚಿಕ್ಕಪ್ಪ, ನಾನು ಬರ್ತೀನಿ. ಬರ್ತೀಯಾ? ಸರಿ, ಹಾಗಾದ್ರೆ ಹೋಗ್ಬಿಟ್ಟು ಬ್ಯಾಗ್ ತಂದ್ಬಿಡು. ಅಲ್ಲಿ ಅಡುಗೆ ಮನೇಲಿದೆ, ತಂದ್ಬಿಡಮ್ಮ. ಮಾವ, ಒಂದು ನಿಮಿಷ. ಸಾರಿ ಮಾವ, ನನ್ನಿಂದ ತಪ್ಪಾಯ್ತು. ಮಾವ, ನೀವು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆ ನಾನು ಉಳಿಸ್ಕೊಳ್ಳಿಲ್ಲ. ನೀವೇನು ಶಿಕ್ಷೆ ಬೇಕಾದರೂ ಕೊಡಿ, ನಾನು ಅನುಭವಿಸ್ತೀನಿ. ನೀವು ಮಾತಾಡ್ದಲ್ಲೇ ಮಾತ್ರ ಇರಬೇಡಿ, ನಂಗೆ ತಡ್ಕೊಳಕ್ಕಾಗಲ್ಲ. ನಾನು ನಿಮಗೆ ಮಾತು ಕೊಡ್ತೀನಿ ಮಾವ, ಇನ್ನು ಮುಂದೆ ಯಾವತ್ತೂ ನಾನು ಸಿಗರೇಟ್ ಮುಟ್ಟಲ್ಲ. ನೀವು ತಲೆ ತಗ್ಸೋವಾಗ ನಾನು ಮಾಡೋದಿಲ್ಲ. ಕ್ಷಮಿಸ್ಬಿಟ್ಟು ಮಾವ. ಹೇಳು ಜಯಂತ, ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಬೇರೊಂದಿಲ್ಲ. ನೋಡು, ತಪ್ಪುಗಳು ಎಲ್ಲರಿಂದನೂ ಆಗುತ್ತೆ, ಆದರೆ ಅದನ್ನು ತಿಳ್ಕೊಂಡು ತಿದ್ದುಕೊಳ್ಳೋದಿದೆಯಲ್ಲ, ಅಲ್ಲೇ ಒಬ್ಬ ಮನುಷ್ಯ ದೊಡ್ಡನಾಗೋದು. ನಿಶ್ಚಿತಾರ್ಥ ನಡೀತಾ ಇದೆ, ಮುಂದೆ ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ, ಏನು ಸಂಸಾರಸ್ಥಾಗ್ತೀಯಾ? ಹೆಜ್ಜೆ ಹೆಜ್ಜೆಗೂ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನೆಲ್ಲ ನಿಭಾಯಿಸಬೇಕು ಅಂದ್ರೆ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಂತನಾಗಿರಬೇಕು. ಅದಕ್ಕೆ ಆ ದುಶ್ಚಟಗಳೆಲ್ಲ ಬೇಡ ಅಂತ ಹೇಳೋದು. ಚೆನ್ನಾಗಿರ, ಒಳ್ಳೇದಾಗಲಿ. ಖಂಡಿತ. ಯಾಕೆ ಮೇಗು ಬಳೆ ಬೇಡ ಅಂದ್ಬಿಟ್ಟೆ? ಎಲ್ಲ ತಗೊಂಡಾಗಿದೆ ಚಿಕ್ಕಪ್ಪ. ಅಯ್ಯೋ, ಇದು ಬಂಟಿ ಹೆಚ್ಚಾಗಿ ಓಡಾಡೋ ಜಾಗ. ದೇವ್ರೆ, ಅವನ ಕಣ್ಣಗೆ ನಾನು ಬೀಳ್ತಾ ಇರೋ ಥರ ನೋಡ್ಕೊಳಪ್ಪ. ಹಲೋ, ಹೇಳು ಸಿಂಧು. ಹೇಳೋದನ್ನೇ ಮರ್ತು ಬಿಟ್ಟಿದ್ದೆ, ತುಪ್ಪ ಖಾಲಿ ಆಗಿದೆ, ಬರ್ತಾ ಒಂಟಿನ ತಗೊಂಡ್ ಬಂದ್ಬಿಡಿ. ಹೋದ್ವಾರ ತಾನೇ ಒಂಟಿನ ತುಪ್ಪ ತಂದ್ಕೊಟ್ಟಿದ್ನಲ್ಲೇ. ಸ್ವೀಟ್ಸ್ ಎಲ್ಲ ಮಾಡಿದ್ವಲ್ಲ, ಖಾಲಿ ಆಗೋಯ್ತು. ಹೌದಾ? ಸರಿ ಬಿಡು, ತರ್ತೀನಿ. ಮೇಘ, ಚಿಕ್ಕಪ್ಪ, ತುಪ್ಪ ತರಬೇಕಂತೆ, ಹಾಗೆ ಬಾಳೆ ಎಲೆ ಅಂಗಡಿಗೆ ಬೇರೆ ಹೋಗಬೇಕು. ಒಂದು ಕೆಲಸ ಮಾಡು ಮಗಳೇ, ನೀನು ಮನೆಗೆ ಹೋಗ್ಬಿಡು, ನಾನು ತಗೊಂಬರ್ತೀನಿ. ಅಯ್ಯೋ, ನಾನು ಒಬ್ಳೇ ಹೋಗ್ಬೇಕಾ? ಚಿಕ್ಕಪ್ಪ, ನಾನು ನಿಮ್ಮ ಜೊತೆ ಬರ್ತೀನಿ. ಬೇಡ ಮಗಳೇ, ಈ ಉರಿ ಬಿಸಿಲಲ್ಲಿ ನನ್ನ ಜೊತೆ ಯಾಕೆ ಅಲಿತೀಯಾ? ಸುಸ್ತಾಗ್ಬಿಡ್ತೀಯಾ? ಮನೆ ಹತ್ರನೇ ತಾನೆ, ಏನು ಭಯ ಇಲ್ಲ. ಹೋಗು. ಒಂದು ಕೆಲಸ ಮಾಡ್ತೀಯಾ, ಈ ಬ್ಯಾಗ್ ತಗೊಂಡು ಹೋಗ್ಬಿಡ್ತೀಯಾ? ಅಯ್ಯೋ ಬೇಡ ಬಿಡು, ತುಂಬ ಭಾರ ಇದೆ, ನಾನೇ ತರ್ತೀನಿ. ಹಾಂ, ಹುಷಾರಾಗಿ ಹೋಗು. ಬರಲಾ? ಹಾಂ, ಹುಷಾರು ಮಗಳು. ಈ ದಾರಿಲಿ ಹೋಗೋದು ಬೇಡ, ದೇವಸ್ಥಾನದ ಅಡ್ಡದಾರಿಲಿ ಹೋಗೋಣ.
ಬುಲ್ಬುಲ್ ಯಾಕೆ ಮೇಘ ಹೆದರ್ಕೋತಿದೀಯಾ? ಏಯ್ ನಿಂತ್ಕೋ, ಇಲ್ಲ ಅಂದ್ರೆ ಅಮ್ಮ ಅಜ್ಜಿ ಹೇಗಿದ್ದೀರಾ? 3 ವರ್ಷ ಆಯ್ಸು ಕಣೆ ನಿನ್ಗೆ. ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವು, ಥಟ್ ಅಂತ ಬಂದಿಳ್ದಿದ್ಯಾ. ಇಲ್ಲಿ ಮಾವ ಇದ್ದಾನೆ. ಓ ಪಶು ಮಾವ, ನೀವ್ ಹೇಗಿದ್ದೀರಾ? ನೋಡಮ್ಮ ಹೇಗಿದ್ದೀನಿ. ಪದ್ಮ, ನೀನ್ ಒಬ್ಳೆ ಬಂದ್ಯಾ? ಅಳಿಯಂದ್ರು ಬರ್ಲಿಲ್ವಾ? ಅಗೋ ಅಲ್ಲಿ ನೋಡಿ ಬಡಪಾಯಿ ಬರ್ತಾ ಇದೆ. ದೇವರದೇ ತಲುಪಿದ್ವಿ. ಅಮ್ಮ ಅಪ್ಪ ಹೇಗಿದ್ದಾರೆ? ಮೇಘ ಹೇಗಿದ್ದಾಳೆ? ಇಬ್ರು ಚೆನ್ನಾಗಿದ್ದಾರೆ. ಅಪ್ಪ ಒಳಗಡೆ ಇದ್ದಾರೆ, ಮೇಘ ಮಾರ್ಕೆಟ್ಗೆ ಹೋಗಿದ್ದಾಳೆ. ಓ ಹೌದಾ, ಸರಿ ಬಿಡಮ್ಮ. ಹೇಗಿದ್ಯಮ್ಮ ಪದ್ಮ? ಚೆನ್ನಾಗಿದ್ದೀನಪ್ಪ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗಿದ್ದೀರಿ ಅಳಿಯಂದ್ರು? ನಮಸ್ಕಾರ ಮಾವನವ್ರಿಗೆ. ನಮಸ್ಕಾರ. ಏ ನಿನ್ ಮಯೂರಿ ಅಲ್ವಾ? ಹೌದು, ನೀವು? ನಾನ್ ಗೊತ್ತಾಗ್ಲಿಲ್ವಾ? ಮೇಘನ ಅಕ್ಕ ಪದ್ಮ. ಓ ಹಾಯ್, ಹೌ ಆರ್ ಯು? ಗುಡ್. ಅಂದಾಗೆ ಮಯೂರಿ, ಈ ಊರ್ ಹೇಗನಿಸ್ತು ನಿಂಗೆ? ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿರ್ಲೇಬೇಕು. ಸಿಟಿಲಿ ಹೊಗೆ ಕುಟ್ಕೊಂಡು ಬದುಕಿರೋಕ್ಕಿಂತ ಇಲ್ಲಿ ಆರಾಮಾಗಿರ್ಬೋದು ಅಲ್ವಾ? ಅಂದಾಗೆ ಮೀನಾಕ್ಷಿ ಅತ್ತೆ ಫೋನ್ ಮಾಡಿದ್ರು, ನೀನ್ ಮನೆ ಬಿಟ್ಟು ಓಡೋಗಿದ್ಯಂತೆ. ಈಗ ಆ ಮಾತೆಲ್ಲ ಯಾಕೆ? ನಡೀರಿ ಒಳಗೆ. ನಡಿಮ. ಏನ್ರಿ ತೇರ್ ತರ ಬಂದ್ಬಿಟ್ರೆ ಲಗೇಜ್ ಯಾರು ತರೋದು? ನಾನೇ ತಗೊಂಬನ್ನಿ. ಆಯ್ತು ಕಣೆ ಪದ್ದು. ನೀನ್ ತುಂಬಾ ಡಿಸಪಾಯಿಂಟ್ ಮಾಡ್ತಿದ್ಯಾ ಬುಲ್ಬುಲ್. ನೋಡು, ನಾನು ನಿಂಗೆ ತೊಂದರೆ ಕೊಡ್ಬೇಕು ಅಂತ ಬಂದಿಲ್ಲ, ನಾನು ನಿನ್ ಫ್ರೆಂಡ್ಶಿಪ್ ಬೇಕು ಅಂತ ಬಂದಿದ್ದೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ, ನಾನು ಹೇಳ್ದಂಗೆ ಕೇಳಿದ್ರೆ ಸಾಕು. ಏನ್ ಮೇಘ ನೀನು, ನಾ ಇಷ್ಟೆಲ್ಲ ಹೇಳ್ತಾ ಇದ್ರು ಸ್ವಲ್ಪ ರೆಸ್ಪಾನ್ಸ್ ಮಾಡದೆ ಹೋಗ್ತಿದ್ಯಲ್ಲ. ನೀನ್ ಈ ರೀತಿ ಎಲ್ಲ ಮಾಡಿದ್ರೆ ಈ ಫೋಟೋಸ್ನ ನಿಮ್ಮ ಅಪ್ಪನ ಕಳಿಸ್ತೀನಿ. ಆಮೇಲೆ ನಿನ್ ಕತೆ ಏನಾಗುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಚೇಚೆ ಅಳ್ತಾ ಇದೀಯ ನೀನು? ಏನ್ ಮೇಘ, ನನ್ ಹುಡುಗಿರ ಹತ್ರ ನೋಡಕ್ ಆಗೋದಿಲ್ಲ. ನಿನ್ ಕೈ ಮುಗಿತೀನಿ, ನನ್ನನ್ನು ಹೀಗೆ ಗೋಳಾಡ್ಸ್ಬೇಡ. ಆ ಫೋಟೋಸ್ನೆಲ್ಲ ಕೊಟ್ಬಿಡು ಪ್ಲೀಸ್. ಈಗೆಲ್ಲ ರಿಕ್ವೆಸ್ಟ್ ಮಾಡ್ಬೇಡ ನೀನು, ನನ್ಗೆ ಬೇಜಾರಾಗುತ್ತೆ. ನಿಂಗೇನು ಈಗ ಈ ಫೋಟೋಸ್ ತಾನೇ ಬೇಕು? ತಗೋ. ಹೌದು, ಈ ಫೋಟೋಸ್ ತಗೊಂಡು ಏನ್ ಮಾಡ್ತೀಯಾ? ಸುಟ್ಟಾಕ್ತೀಯಾ? ಆದ್ರೆ ಈ ಕ್ಯಾಮ್ರಾದಲ್ಲಿ ಇದೆಯಲ್ಲ, ಇದನ್ನೇನ್ ಮಾಡ್ಲಿ? ಪ್ರಿಂಟ್ ಹಾಕ್ಸಿ ಊರಿಗೆಲ್ಲ ಹಂಚ್ಬಿಡ್ಲಾ? ನೋ ಚಾನ್ಸ್. ನೀನ್ ನನ್ನ ಫ್ರೆಂಡ್ಶಿಪ್ ಮಾಡ್ಲೇಬೇಕು, ನಾನು ಹೇಳ್ದಂಗೆ ಕೇಳಲೇಬೇಕು. ನೋಡಿ, ನೀವು ಜಯಂತ್ ನನ್ನ ಫ್ರೆಂಡು, ನನ್ನ ಅಣ್ಣ ಇದ್ದ ಹಾಗೆ. ಏಯ್, ಅಣ್ಣ ಗಿಣ್ಣ ಸುಣ್ಣ ಅಂತ ಹೇಳಿ ನನ್ನ ಇರಿಟೇಟ್ ಮಾಡಬೇಡ. ನನ್ನ ಫ್ರೆಂಡ್ ಅಷ್ಟೇ. ಆದ್ರೆ ನನಗ್ ನಿನ್ ಫ್ರೆಂಡ್ಶಿಪ್ ಬೇಕಾಗಿಲ್ಲ. ನನಗ್ ಬೇಕು ಬಂಗಾರ. ನಿನ್ನಂತ ಸುಂದರವಾಗಿರೋ ಹುಡುಗಿ ಸಿಗ್ತಾಳೆ ಅಂದ್ರೆ ಇಂಥ ಫ್ರೆಂಡ್ಶಿಪ್ನ ಯಾ ತಗಡ್ ನನ್ನ ಮಗ ಬಿಡ್ತಾನೆ ಹೇಳು? ಅಯ್ಯೋ, ಈ ತರ ಎಲ್ಲ ಮಾತಾಡಿ ನನಗೆ ಟಾರ್ಚರ್ ಮಾಡ್ಬೇಡ. ಸರಿ, ನಾನು ನಿನ್ ತಂಟೆಗೆ ಬರಲ್ಲ, ಆದ್ರೆ ಒಂದ್ ಕಂಡೀಷನ್. ಒಂದ್ 10 ನಿಮಿಷ ಜಾಲಿಯಾಗಿ ಬೀಚ್ ಕಡೆ ಹೋಗ್ಬರೋಣ ಬಾ. ಹೋಗೋಣ ಬಾ. ಬಿಡು ನನ್ನ.
ಪ್ಲೀಸ್ ಬಿಡು ಬಿಡು. ಹೋಗೋಗೋ, ನನ್ ಮಾತು ಕೇಳಲ್ವಾ ನೀನು? ಇನ್ ಸ್ವಲ್ಪ ಹೊತ್ತಿಗೆ ಈ ಫೋಟೋಸ್ನ ನಿಮ್ಮ ಅಪ್ಪನಿಗೆ ಕಳಿಸ್ತೀನಿ, ಅವರು ನೋಡಿ ಸಂತೋಷ ಪಡ್ಲಿ. ಇವತ್ತು ನಡೆಯೋದು ನಿಮ್ಮ ಅಣ್ಣನ ಎಂಗೇಜ್ಮೆಂಟ್ ಅಲ್ಲ, ನಿನ್ನ ತಿಥಿ.